ಜೈಲಿನಿಂದ ಕೈದಿಗಳು ಪರಾರಿ ಆಗ್ತಾ ಇದ್ದಾರೆ. ಕಲಬುರಗಿ ಆಯಿತು. ಸ್ವಲ್ಪ ಲೋಗೋ ತಗೊಳ್ತಾರೆ ಸರ್ ಶೇಡ ಮಂಜಣ್ಣ ನ್ಯೂಸ್ ಇಟ್ಟಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಲೋಗೋ ಶೇಡ ಶಾಲಾ ಕಾಲೇಜಿಂದ ಹಿಡಿದು ಜೈಲುವರೆಗೂ ಡ್ರಗ್ಸ್ ಮಾರಾಟ ಚಾಲಾಗಿದೆ. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸು ಮಾರಾಟ ಮಾಡೋ ಜಾಲವನ್ನು ಪರೀಕ್ಷಿಸ್ತಾರೆ. ಸ್ಥಳೀಯ ಪೊಲೀಸರು ಸಾಧ್ಯ ಆಗಿದೆ. ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ರಾಜ್ಯದ ಮುಖ್ಯಮಂತ್ರಿ ಅದನ್ನು ಮಾತಾಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಡ್ರಗ್ ಆಗಿದೆ ಅಂತಂದರೆ ಈ ಸರ್ಕಾರ ಡ್ರಗ್ ನಿಯಂತ್ರಣ ಮಾಡಲು ಸಾಧ್ಯ ಆಗಿಲ್ಲ. ಮತ್ತು ಕೆಳಮಟ್ಟದಲ್ಲಿ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಡ್ರಗ್ ಪೆಡ್ಲರ್ಸು, ಡ್ರಗ್ ಸಪ್ಲೈಯರ್ಸು ಎಲ್ಲ ಗೊತ್ತಿದ್ರು ಸುಮ್ಮನೆ ಕುಂತಿರೋದು ನೋಡಿದ್ರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳಿದ್ದಾವೆ. ಇದರಿಂದ ಏನಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ. ಹಾಡೇ ಹಗಲು ಮರ್ಡರ್ಗಳಾಗ್ತಾಯಿದೆ. ಡೇ ಲೈಟ್ ಇವತ್ತು ಬೆಂಗಳೂರಿನಲ್ಲಿ ಒಂದು ಓಪನ್ ಆಗಿ ಮರ್ಡರ್ ಆಗಿದೆ, ಒಂದು ಹೆಣ್ಮಗಳು ಮರ್ಡರ್ ಆಗಿದೆ. ಈ ಥರ ನಿರಂತರವಾಗಿ ನಡೀತಾ ಇದ್ದಾವೆ. ಒಟ್ಟು ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲದೆ ಮರ್ಡರ್ಗಳು, ರೇಪ್ಗಳು, ಗ್ಯಾಂಗ್ ರೇಪ್ಗಳು, ಡ್ರಗ್ಗು ವಿಪರೀತ ಆಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಬೇರೆ ಎಲ್ಲ ಕೆಲಸ ಬಿಟ್ಟು ಎರಡು ಕೆಲಸ ಮಾಡಬೇಕು. ಒಂದು ಬರ ನಿರ್ವಹಣೆ ಮಾಡಬೇಕು, ಇನ್ನೊಂದು ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯ ಸರ್ಕಾರದ ಪ್ರಥಮ ಕರ್ತವ್ಯ ಕಾನೂನು ಸುವ್ಯವಸ್ಥೆ. ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾದರೆ ಜನ ಮಾತ್ರ ತಕ್ಕ ಪಾಠವನ್ನು ಕಲಿಸ್ತಾರೆ. ಖರ್ಗೆ ಅವರ ಕ್ಷೇತ್ರದಲ್ಲೇ ಜೈಲಿನಿಂದ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿತ್ತು. ಅದು INS ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ISI ಜೊತೆ ಕೂಡಿ ಮಾಡಿದ್ದು ಅಂತ ಮಾಜಿ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು, ಅಂಡರ್ ಸೆಕ್ರೆಟರಿ ಹೇಳಿದ್ದಾರೆ. ಅದ್ರ ಬಗ್ಗೆ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ನಾನು ನೋಡಿದ್ದೀನಿ. ಒಬ್ಬ ಗೃಹ ಸಚಿವ ಅಂಡರ್ ಸೆಕ್ರೆಟರಿ ಹೇಳ್ಯಾರ ಗಂಭೀರವಾದಂಥದ್ದು. ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಅವರ ಹೇಳಿಕೆ ಆಧಾರದ ಮೇಲೆ, ಅವರ ಹೇಳಿಕೆಯನ್ನು ಪಡೆದು ಅವರ ಹೇಳಿಕೆಯನ್ನು ಆಧಾರದ ಮೇಲೆ ತನಿಖೆ ಆಗುತ್ತೆ. ಸತ್ಯ ಹೊರಗೆ ಬರ್ತದೆ. ಸರ್, ಬಿಡದಿ ಗಂಭೀರವಾದಂಥ ಬಿಡದಿ ಹೋರಾಟಕ್ಕೆ ನೀವು ಹೋಗಿಲ್ಲ? ಇಲ್ಲ, ಬಿಡದಿ ಹೋರಾಟಕ್ಕೆ ಎಲ್ಲರೂ ಹೋಗಿದ್ದಾರೆ ಸರ್. ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ. ಇದು KLE ಸೊಸೈಟಿ ಭಾಳ ಉತ್ತಮವಾದಂಥ ಕೆಲಸ ಹಾಕ್ಕೊಂಡಿದ್ದಾರೆ. ಸುಮಾರು 8,000 ಜನರಿಗೆ ಟ್ರೀಟ್ಮೆಂಟ್ ಕೊಡುವಂಥ ದೊಡ್ಡ ಕ್ಯಾಂಪ್ ಇದೆ. ಅದಕ್ಕಾಗಿ ನಾನು ಬಂದಿದ್ದೀನಿ. ನಮ್ಮ ವಿಚಾರಗಳೆಲ್ಲ ಹೇಳಿದ್ದೇವೆ, ಈಗಾಗಲೇ ಅಲ್ಲಿ ಏನು ಹೇಳಬೇಕೆಲ್ಲ ಹೇಳಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಆ ರೈತರ ಜೊತೆಗೆ ನಾವಿದ್ದೇವೆ ಸರ್. ನೀವು ಬರ್ತಾರಂತ ಹೇಳಿದ್ರು ಸರ್ ನಿಮ್ಮ ವಿಜಯೇಂದ್ರ ಅವರು. ಸೊ ನಮ್ಮ ವಾಂಗ್ಚುಕ್ ಅವರು 19 ದಿವಸದಿಂದ ಧರಣಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೇಂದ್ರದವ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ಕೇಂದ್ರದಿಂದ ಮತ್ತು ದಿಲ್ಲಿ ಸರ್ಕಾರ ಅವರ ಆರೋಗ್ಯ ವಿಚಾರಣೆಯನ್ನು ಮಾಡ್ತಾ ಇದೆ ಮತ್ತು ನಿರಂತರವಾಗಿ ಅದರ ಮೇಲೆ ನಿಗಾನು ಕೂಡ ಇಟ್ಟಿದೆ. ಆದಷ್ಟು ಬೇಗನೆ ಅವರು ಉಪವಾಸ ಬಿಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಕೂಡ ಇದೆ. ಸರ್, ಬಿಡದಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ಏನು ಪ್ರತಿಷ್ಠೆ ಆಗಿ ಮಾಡ್ತಿದ್ದೆ ಹಾಗಾಗಿ ವೈಯಕ್ತಿಕ ಹೋಗ್ತಾ ಇದೆ. ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಪ್ರತಿಷ್ಠೆ ತಗೊಂಡಿದ್ದಾರೆ, ಕಾರಣಗಳಿದ್ದಾರೆ. ನಾನೇನು ಹೇಳೋದು, ಆಯಿತು, ಕುಮಾರಸ್ವಾಮಿ ಅವ್ರ ಕನಸು, ಕುಮಾರಸ್ವಾಮಿ ಅವ್ರ ಯೋಜನೆ ಇದ್ದರೆ DK ಶಿವಕುಮಾರ್ಗೆ ಯಾಕೆ ಇಂಟ್ರೆಸ್ಟ್ ಕುಮಾರಸ್ವಾಮಿ ಯೋಜನೆಯನ್ನು ಸಾಕಾರಗೊಳಿಸೋ ಸಲುವಾಗಿ? ಕುಮಾರಸ್ವಾಮಿ ಆಗಲೆಲ್ಲ ಹೇಳ್ತಾರೆ, ನಾನು ರೈತರ ಸಾಲ ಮನ್ನಾ ಮಾಡಿದ್ದು ಈಗಲೂ ಮಾಡಬೇಕು ಅಂತ ಸಾಲ ಮನ್ನಾ ಮಾಡ್ತಾರೆ. ಅವರು ಈ ಯೋಜನೆ ಬಗ್ಗೆ ಯಾಕೆ ಇಂಟ್ರೆಸ್ಟ್? ಇವ್ರದ್ದೇನು ಉದ್ದೇಶ ಇದೆ? ಇವತ್ತು ಕುಮಾರಸ್ವಾಮಿ ಕನಸನ್ನು ನೆನಸು ಮಾಡೋ ಮುಖಾಂತರ ಯಾರನ್ನ ಇವರು ಖುಷಿ ಪಡಿಸ್ತಾ ಇದ್ದಾರೆ? ಇವ್ರ ಉದ್ದೇಶ ಏನು? ಕನಸಲ್ಲಿ ಕನಸು ಕಾಣ್ತಾ ಇದ್ದಾರೆ. ಕುಮಾರಸ್ವಾಮಿಯ ಕನಸಲ್ಲಿ ಹೊಕ್ಕು ತಮ್ಮ ಕನಸನ್ನು ನೆನೆಸ್ಕೊಂಡು ಮಾಡುವಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಏನು